ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮೊಟ್ಟೆಯಿಂದ ಬಿರಿಯಾನಿ ಹೇಗೆ ಮಾಡೋದು, ಮೊಟ್ಟೆ ಬಿರಿಯಾನಿ ಅಂತ ಹೇಳ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ನ ಮೊದಲನೇ ಸಾರಿ ವೀಕ್ಷಿಸ್ತಾ ಇದ್ದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ನ ತಗೊಂಡು ಒಂದು 5ರಿಂದ 6 ಮೆಣಸಿನ್ಕಾಯಿ, ಒಂದು 10 ಕಿಲೋ ಆಗೋಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕಾಗೋವರೆಗೂ ರುಬ್ಬಿ, ನಂತರ ಒಂದು 4 ಅಥವಾ 5 ಮೊಟ್ಟೆನ ತಗೊಂಡು ಬೇಯಲಿಕ್ಕೆ ಹಾಕಬೇಕಾಗುತ್ತೆ. ಒಂದು ಬಟ್ಲು ಅಥವಾ ಒಂದು ಯಾವ ಪಾತ್ರೆಯಲ್ಲಿ ನೀವು ಮೊಟ್ಟೆನ ಬೇಯಿಸ್ತೀರಾ ಆ ಪಾತ್ರೆನ ತಗೊಂಡು ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನಾನಿಲ್ಲಿ 3 ಮೊಟ್ಟೆನ ಹಾಕಿದ್ದೀನಿ. ಬೇಯಲಿಕ್ಕೆ ಇಟ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಬೇಯಲಿಕ್ಕೆ ಇಡಬೇಕಾಗುತ್ತೆ. ನಾನಿಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕ್ಬಿಟ್ಟು ಇವಾಗ ಮೊಟ್ಟೆನೆಲ್ಲ ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದಿರೋ ಅಂಥ ಮೊಟ್ಟೆನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಈ ಥರ ನಾನು ಯಾವ ರೀತಿ ಮಾಡಿದ್ದೀನಿ ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಫ್ರೈ ಆದಮೇಲೆ ಎಲ್ಲವನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ನಂತರ ಇದೇ ಕುಕ್ಕರ್ಗೆ ಒಂದು 2ರಿಂದ 3 ನಿಮಗೆ ತುಪ್ಪ ಜಾಸ್ತಿ ತಿಂತೀನಿ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಆ ಎಣ್ಣೆ ಒಳಕ್ಕೇ ತುಪ್ಪನ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಮಸಾಲೆ ಐಟಮ್ಗಳನ್ನ ಸೇರಿಸ್ಬೇಕಾಗುತ್ತೆ. ಅಂದರೆ ಸ್ಪೈಸಸ್ಗಳು ನಾವು ಪಲಾವ್ಗೆ ಹಾಕ್ತೀವಲ್ವ, ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಎಣ್ಣೆ ಮೊಟ್ಟೆನ ಫ್ರೈ ಮಾಡಿರೋದ್ರಿಂದ ಇದೇ ಥರ ಬಬಲ್ಸ್ ಎಲ್ಲ ಬರುತ್ತೆ. ಸೊ ಅದು ಸ್ವಲ್ಪ ಹೊತ್ತಾದಮೇಲೆ ಹೋಗುತ್ತೆ. ಇವಾಗ ಟೊಮೊಟೊನ ಹಾಕ್ಕೊಂಡು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡು ಮಸಾಲೆನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಧನಿಯಾ ಪೌಡರು, ಗರಂ ಮಸಾಲು, ಆಮೇಲೆ ಬಿರಿಯಾನಿ ಪೌಡರು, ರೆಡ್ ಚಿಲ್ಲಿ ಪೌಡರು, 2 ಸ್ಪೂನ್ ಮೊಸರು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಣ್ಣೆ ಬಿಟ್ಟು ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ನೀವು ಅಕ್ಕಿ ಎಷ್ಟು ಹಾಕ್ತೀರ ಅಷ್ಟು ನೀರನ್ನ ಸೇರಿಸ್ಕೊಂಡು ನಂತರ ಕುದಿ ಬರೋವರೆಗೂ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ನಂತರ ಅಕ್ಕಿನ ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ನೀಟಾಗಿ ಒಂದು 2ರಿಂದ 3 ಸಲ ತೊಳೆದ್ಬಿಟ್ಟು ಹಾಕಿಬಿಟ್ಟು ಮತ್ತೆ ಒಂದು ಸಲ ತಿರುಗಿಬಿಟ್ಟು ಟೇಸ್ಟ್ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿಬಿಟ್ಟು ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ಅದ್ರ ಮೇಲೆ ಹಾಕ್ಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ಮತ್ತೆ ತಿರುಗೋದೇನು ಬೇಕಾಗಿಲ್ಲ. ಹಾಗೆ ಮುಚ್ಚಳನ ಮುಚ್ಚಿ 2 ವಿಸಲ್ ಹಾಕ್ಸಿದ್ರೆ ಮೊಟ್ಟೆ ಬಿರಿಯಾನಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಕೊನೆಯದಾಗಿ ನೀವು ಮಿಕ್ಸ್ ಮಾಡಿಕೊಂಡು ತಟ್ಟೆಗೆ ಹಾಕೊಂಡ್ಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಇಷ್ಟಪಟ್ಟು ಪದೇ ಮಾಡ್ಕೊಂಡು ತಿಂತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನಿಲ್ಲಿ ಮನೆ ಅಕ್ಕಿನ ಯೂಸ್ ಮಾಡಿದ್ದೆ, ಆದರೂ ಕೂಡ ಎಷ್ಟು ಉದ್ರಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು, ಬಿರಿಯಾನಿ ಥರನೇ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ. ನೀವು ಯಾವ ಅಕ್ಕಿನಾದರೂ ಹಾಕಿ ಟ್ರೈ ಮಾಡ್ಕೊಬೋದು. ನಾನಿಲ್ಲಿ ಮನೆ ಅಕ್ಕಿನೇ ಹಾಕಿದೆ, ಆದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿತ್ತು. ಮೊಟ್ಟೆ ಕೂಡ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ.